ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಅವರಿಬ್ರು ಕೆಲಸ ಹುಡ್ಕೊಂಡು ಬೆಂಗಳೂರು ನಗರಕ್ಕೆ ಬಂದಿದ್ರು. ಇಲ್ಲಿ ಕೂಡ ಡೆಲಿವರಿ ಕೆಲಸವನ್ನ ಮಾಡಿಕೊಂಡು ತಮ್ಮದೇ ಒಂದು ಮನೆ ಮಾಡಿಕೊಂಡು ಜೀವನ ಕೂಡ ಮಾಡ್ತಾ ಇದ್ರು. ಹೀಗಿದ್ರೆ ಸಾಕಿತ್ತು. ಆದ್ರೆ ಬೈಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಮಾಡಬಾರ್ದ ಕೆಲಸ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಹಾಗಾದ್ರೆ ಆ ಹುಡುಗರು ಮಾಡಿದಂತ ಆ ಒಂದು ಅಚಾತುರ್ಯ ಏನು ಮತ್ತೆ ಆ ಒಂದು ದುಷ್ಕೃತ್ಯ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ಇತ್ತೀಚೆಗೆ ಯಲಹಂಕದಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ಏನು ಬೈಕ್ ನಲ್ಲಿ ಹೋಗ್ತಿದ್ದಂತ ಇಬ್ಬರು ಯುವಕರು ಏನಿದ್ರೆ ಅವರು ರಸ್ತೆಯಲ್ಲಿ ಹೋಗ್ತಿದ್ದಂತ ಯುವತಿಯರ ಜೊತೆ ಒಂದು ಅಸಭ್ಯವಾಗಿ ವರ್ತನೆ ಮಾಡಿ ಒಂದು ವಿಡಿಯೋ ಕೂಡ ವೈರಲ್ ಆಗಿರೋದು. ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಯಲಹಂಕ ಪೊಲೀಸರು ಕೂಡ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ಆ ಬೈಕ್ ನಲ್ಲಿದ್ದಂತ ಯುವಕರು ಯಾರು ಅನ್ನೋದನ್ನು ಕೂಡ ಪತ್ತೆ ಮಾಡ್ತಾರೆ. ಬಳಿಕ ಆ ಇಬ್ಬರು ಯುವಕರನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದಾಗ ಅವರ ಹೆಸರು ಹರೀಶ್ ಮತ್ತೆ ಪ್ರಜ್ವಲ್ ಅಂತೇಳಿ ಕೂಡ ಗೊತ್ತಾಗುತ್ತೆ. ನಂತರ ಆ ಯುವಕರು ಮಾಡಿದಂತ ಆ ಒಂದು ಗನಂದಾರಿ ಕೃತ್ಯ ಏನು ಅಂತ ನೋಡೋದಾದ್ರೆ, ಏನು ಆ ಇಬ್ಬರು ಯುವಕರು ಏನಿದ್ರೆ ಅವರು ಇದೇ 22ನೇ ತಾರೀಕು ಯಲಹಂಕದಿಂದ ಬಾಗ್ಲೂರಿಗೆ ಏನು ಬೈಕ್ ನಲ್ಲಿ ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಏನು ರಸ್ತೆ ಬದಿ ಇಬ್ಬರು ಯುವತಿಯರು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವೇಳೆ ಅವರ ಜೊತೆ ಒಂದು ಅನುಚಿತವಾಗಿ ವರ್ತನೆ ಮಾಡಿ ಒಂದು ಬ್ಯಾಡ್ ಟಚ್ ಅನ್ನು ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನು ಯುವಕರ ಬೈಕ್ ನ ಹಿಂಬದಿಯಲ್ಲಿ ಬರ್ತಿದ್ದಂತ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಅವರೊಂದು ದುಷ್ಕೃತ್ಯ ಕೂಡ ಸೆರೆಯಾಗುತ್ತೆ. ಕೂಡಲೇ ಇದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ಪೊಲೀಸರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಆಗ್ರಹ ಕೂಡ ಕೇಳಿ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಕೂಡ ಇದ್ರ ಬಗ್ಗೆ ಕೂಡಲೇ ಆಕ್ಷನ್ ಆಗಬೇಕು. ಆ ಇಬ್ಬರು ಯುವಕರು ಅಥವಾ ಕಿಡಿಗೇಡಿಗಳು ಯಾರಿದ್ರೆ ಅವ್ರ ಮೇಲೆ ಕ್ರಮ ಹಾಕಬೇಕು, ಅವರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯ ಕೂಡ ಹೆಚ್ಚಾಗ್ತಿದ್ದಂತೆ ಯಲಹಂಕ ಪೊಲೀಸರು ಕೂಡ ಈ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಆ ಒಂದು ವಿಡಿಯೋದಲ್ಲಿರುವಂತಹ ಬೈಕ್ ಅನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಏನು ರಸ್ತೆ ಬದಿ ಇರುವಂತಹ ಸಿಗ್ನಲ್ಸ್ ಮತ್ತೆ ಆ ಒಂದು ಡ್ಯಾಶ್ ಕ್ಯಾಮೆರಾದಲ್ಲಿದ್ದಂತಹ ವಿಡಿಯೋಗಳನ್ನ ಪರಿಶೀಲನೆ ಮಾಡಿದಾಗ ಆ ಒಂದು ಬೈಕ್ ನ ನಂಬರ್ ಕೂಡ ಪತ್ತೆ ಆಗುತ್ತೆ. ಆ ಯುವಕರು ಯಲಹಂಕದಿಂದ ಬಾಗ್ಲೂರು ರಸ್ತೆಯಲ್ಲಿ ಕೂಡ ಹೋಗ್ತಿರೋದು ಕೂಡ ಗೊತ್ತಾಗುತ್ತೆ. ಕೂಡಲೇ ಆ ಯುವಕರನ್ನ ಪತ್ತೆ ಮಾಡಿ ಅವರನ್ನು ವಿಚಾರಣೆ ಮಾಡಿದಾಗ ಇಬ್ರು ಕೂಡ ನಗರದಲ್ಲಿ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿರೋದು. ಇಬ್ರು ಯುವಕರು ಏನಿದ್ರೆ ಒಬ್ಬ ಹರೀಶ್ ಅಂತ ಹೇಳಿ ಮತ್ತೊಬ್ಬ ಪ್ರಜ್ವಲ್ ಅಂತ ಹೇಳಿ ಕೂಡ ಗೊತ್ತಾಗುತ್ತೆ. ಇಬ್ರು ಕೂಡ ತುಮಕೂರಿನ ಒಂದು ಪಾವಗಡ ಮೂಲದ ನಿವಾಸಿಗಳಾಗಿದ್ದು ಏನು ಅಲ್ಲಿ ಒಂದು 10th ಫೇಲ್ ಆದ ಬಳಿಕ ನಂತರ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು ಜೀವನ ಕೂಡ ಮಾಡ್ತಾ ಇದ್ರು. ಇಲ್ಲಿ ಡೆಲಿವರಿ ಬಾಯ್ ಆಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಏನು ರಾಜನಕುಂಟೆ ಬಳಿ ಒಂದು ಮನೆ ಕೂಡ ಮಾಡಿಕೊಂಡು ಅಲ್ಲೇ ವಾಸವಾಗಿರ್ತಾರೆ. ಆದ್ರೆ 22ನೇ ತಾರೀಕು ಇಬ್ರು ಕೂಡ ಬೈಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಸುಮ್ಮನೆ ಹೋಗಿದ್ರೆ ಸಾಕಿತ್ತು. ಆದ್ರೆ ರಸ್ತೆ ಬದಿ ಹೋಗ್ತಿದ್ದಂತ ಯುವತಿಯರ ಜೊತೆ ಒಂದು ಅನುಚಿತವಾಗಿ ವರ್ತನೆ ಮಾಡುವುದು ಮತ್ತೆ ಬ್ಯಾಡ್ ಟಚ್ ಅನ್ನ ಮಾಡಿ ಒಂದು ಅಶ್ಲೀಲವಾಗಿ ವರ್ತನೆ ಕೂಡ ಮಾಡ್ತಾರೆ. ನಂತರ ಈಗ ಈ ಒಂದು ವಿಡಿಯೋ ವೈರಲ್ ಆದ ಬಳಿಕ ಈಗ ಪೊಲೀಸರು ಅವ್ರ ಮೇಲೆ ಒಂದು ಸುಮೋಟೋ ಕೇಸನ್ನ ಕೂಡ ದಾಖಲು ಮಾಡಿಕೊಂಡು ಆ ಇಬ್ಬರು ಯುವಕರನ್ನು ಕೂಡ ಅರೆಸ್ಟ್ ಮಾಡಿರೋದು. ಇಬ್ರು ಕೂಡ ಏನು ಗ್ರಾಮೀಣ ಭಾಗದಿಂದ ಬರ್ತಾರೆ. ಆದ್ರೆ ನಗರದಲ್ಲಿ ಬದುಕು ಕಟ್ಕೊಳ್ಬೇಕು ಅಂತೇಳಿ ಬಂದಂತ ಈ ಇಬ್ಬರು ಯುವಕರೇನಿದ್ರೆ ಈ ರೀತಿಯಾಗಿ ದುಷ್ಕೃತ್ಯವನ್ನ ಎಸಗಿ ಈಗ ಪೊಲೀಸರ ಅತಿಥಿ ಕೂಡ ಆಗಿದ್ದಾರೆ. ಸದ್ಯ ಈಗ ಯಲಹಂಕ ಪೊಲೀಸರು ಕೂಡ ಇಬ್ಬರನ್ನ ಅರೆಸ್ಟ್ ಮಾಡಿ ಅವರ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯುವತಿಯರ ಜೊತೆ ಈ ರೀತಿ ಅಸಭ್ಯವಾಗಿ ವರ್ತನೆ ಮಾಡೋದು ಮತ್ತೆ ಅನುಚಿತ ವರ್ತನೆ ಏನಿದೆ ಇದು ಗಂಭೀರ ಸ್ವರೂಪದ ಪ್ರಕರಣಗಳು ಕೂಡ ಆಗಿರೋದು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹೊರಗಾಗ್ತದೆ. ನಮ್ಮ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಬ್ರು ಹುಡುಗರು ಸುಮಾರು 20-21 ವಯಸ್ಸು ಇರತಕ್ಕಂಥ ಹುಡುಗರು ಗಾಡಿ ಮೇಲೆ ಹೋಗ್ತಾ ಇರುವಾಗ ಆ ಕಡೆಯಿಂದ ಇಬ್ಬರು ಹೆಣ್ಮಕ್ಳು ನಡ್ಕೊಂಡು ಬರ್ತಾ ಇರ್ತಾರೆ. ಅವ್ರಿಗೆ ಅಸಭ್ಯವಾಗಿ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಂದು ಒಂದು ವಿಡಿಯೋ ಬರ್ತಾ ಇರ್ತದೆ. ಸೊ ಇಮಿಡಿಯೇಟ್ಲಿ ನಾವು ಅದನ್ನ ವೆರಿಫಿಕೇಶನ್ ಮಾಡಿ ಯಾರು ಎಲ್ಲಿ ಏನಾಗಿದೆ ಅಂತಂದು ಚೆಕ್ ಮಾಡ್ತೀವಿ. ಸೊ ಚೆಕ್ ಮಾಡಿ ನೋಡಿದಾಗ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಈ ಬಾಗ್ಲೂರು ಮೈನ್ ರೋಡ್ ಏನು ಬರ್ತದೆ ಆ ಮೈನ್ ರೋಡ್ ನಲ್ಲಿ ಘಟನೆ ಆಗಿದೆ ಅಂತಂದು ಕಂಡು ಬರ್ತದೆ ನಮಗೆ. ಸೊ ಇಮಿಡಿಯೇಟ್ಲಿ ಒಂದು ಸುಮೋಟೋ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಳ್ತೀವಿ. ದಾಖಲು ಮಾಡಿಕೊಂಡು ಇಬ್ರು ಆರೋಪಿತರನ್ನು ಕೂಡ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಸೊ ಮೇಯ್ನ್ ಹಿಂದೆಗಡೆ ಯಾರು ಕೂತಿರ್ತಾನೆ ಆತನ ಹೆಸರು ಹರೀಶ್ ಅಂತ, ಮೂಲತಃ ಪಾವಗಡದವನಾಗಿರ್ತಾನೆ. ಬಟ್ ಇಲ್ಲಿ ಬಂದು ರಾಜನಕುಂಟೆ ವಾಸವಾಗಿರ್ತಾನೆ. ಒಂದು ಬಿಗ್ ಬಾಸ್ಕೆಟ್ ಅಂತ ಕಂಪ್ನಿನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಗಾಡಿ ಓಡಿಸ್ತಾ ಇರೋನು ಕೂಡ ಪ್ರಜ್ವಲ್ ಅಂತಂದು. ಸೊ ಆತನಿಗೂ ಕೂಡ ಸುಮಾರು 20 ವಯಸ್ಸು. ಇಬ್ರು ಕೂಡ SSLC ನಲ್ಲಿ ಫೇಲ್ ಆಗಿ ಸೊ ಆ ನಂತರ ಬಿಗ್ ಬಾಸ್ಕೆಟ್ ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಇಬ್ರು ಕೂಡ ಅರೆಸ್ಟ್ ಮಾಡಿದ್ದೀವಿ. ಸೊ ಈ ರೀತಿ ಮಾಡೋದು ಶಿಕ್ಷಾರ್ಹ ಅಪರಾಧ. ಯಾರೇ ಸಾರ್ವಜನಿಕವಾಗಿ ವೆಹಿಕಲ್ ಓಡಿಸುವಾಗಲಿ ಅಥವಾ ನೆಡ್ಕೊಂಡು ಹೋಗುವಾಗಲಿ
ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ, ವಯಸ್ಸಾಗಿರೋರು ಓಡಾಡ್ತಾ ಇರ್ತಾರೆ, ಸಣ್ಣ ಮಕ್ಕಳು ಓಡಾಡ್ತಾ ಇರ್ತಾರೆ. ಈ ರೀತಿ ಅಸಭ್ಯವಾಗಿ ಏನಾದ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮನ ಜರುಗಿಸ್ತೀವಿ. ಈ ರೀತಿ ಯಾರು ಮಾಡಬಾರ್ದು ಅಂತಂದು ನಮ್ಮ ಇಲಾಖೆಯಿಂದ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಆಸ್ ಆಫ್ ನಾವು ಯಾವುದು ಕಂಡು ಬಂದಿಲ್ಲ. ಇದು ಫಸ್ಟ್ ಅಫೆನ್ಸ್ ಇದೆ. ಸೊ ಇನ್ನು ಮತ್ತೊಮ್ಮೆ ವಿಚಾರಣೆ ಮಾಡ್ತಾ ಇದ್ದೀವಿ. ಪೊಲೀಸ್ ಐಟಿನಲ್ಲೂ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಆರೋಪಿಗಳಿಗೆ ಮಹಿಳೆಯರನ್ನು ಪರಿಚಯಿಸ್ತಾರಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ನಗರದಲ್ಲಿ ಮಹಿಳೆಯರು ಮತ್ತೆ ಮಕ್ಕಳ ಸುರಕ್ಷತೆಗೋಸ್ಕರವೇ ಪೊಲೀಸರು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಸಾಕಷ್ಟು ಹೊಸ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರೋದು. ಅಂದ್ರೆ ಮಹಿಳೆಯರು ಮತ್ತೆ ಮಕ್ಕಳ ಸುರಕ್ಷತೆಗೋಸ್ಕರ ಎಲ್ಲೆಡೆ ಸಿಸಿಟಿವಿ ದೃಶ್ಯಗಳನ್ನು ಅಳವಡಿಕೆ ಮಾಡೋದು, ಮತ್ತೆ ಪ್ರತ್ಯೇಕ ಮಹಿಳಾ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿ ಸಾರ್ವಜನಿಕ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಇರುವಂತದ್ದು, ಮತ್ತೆ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಜೊತೆ ಒಂದು ಅನುಚಿತ ವರ್ತನೆ ಮಾಡುವಂತ ಇಂಥ ಪುಂಡರೇನಿದ್ರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಇಬ್ಬರು ಯುವಕರು ಮಾಡಿದಂತ ಈ ಒಂದು ಕೃತ್ಯದಿಂದಾಗಿ ಈಗ ಯಲಹಂಕ ಪೊಲೀಸರು ಕೂಡ ಕೇಸನ್ನ ದಾಖಲು ಮಾಡಿಕೊಂಡು ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಏನು ಇಬ್ರು ಕೂಡ ಏನು ಬದುಕು ಕಟ್ಕೊಳ್ಬೇಕು ಅಂತೇಳಿ ಬೆಂಗಳೂರಿಗೆ ಬಂದಂತವರು ಈ ರೀತಿಯಾಗಿ ಒಂದು ಕೃತ್ಯವನ್ನ ಎಸಗಿ ಈಗ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ಕೂಡ ದಾಖಲು ಮಾಡಿಕೊಂಡು ಈಗ ಅರೆಸ್ಟ್ ಕೂಡ ಆಗಿರೋದು. ಸದ್ಯ ಇದ್ರ ಬಗ್ಗೆ ಯಲಹಂಕ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಮತ್ತೆ ಆ ಇಬ್ಬರನ್ನ ವಿಚಾರಣೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.